ಟಿ20 ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡ ವಿಶ್ವ ಚಾಂಪಿಯನ್ ಆಗ್ತಾ ಇದ್ದ ಹಾಗೆ ಟೀಂ ಇಂಡಿಯಾ ಪರ ಮೂವರು ದಿಗ್ಗಜರ ಯುಗಾಂತ್ಯವಾಗಿದೆ. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ್ರೆ, ಅತ್ತ ರಾಹುಲ್ ದ್ರಾವಿಡ್ ಕೋಚ್ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಈ ಬಾರಿಯ ಟಿ20 ವಿಶ್ವಕಪ್ನೊಂದಿಗೆ ರಾಹುಲ್ ದ್ರಾವಿಡ್ ಅವರ ಕಾರ್ಯಾವಧಿ ಮುಗಿದಿದೆ. ಇನ್ಮುಂದೆ ಭಾರತ ತಂಡ ತರಬೇತುದಾರರಾಗಿ ಅವರು ಕಾಣಿಸಿಕೊಳ್ಳೋದಿಲ್ಲ. ಹೀಗಾಗಿ ಟಿ20 ವಿಶ್ವಕಪ್ ಫೈನಲ್ ಪಂದ್ಯ ದ್ರಾವಿಡ್ ಪಾಲಿಗೆ ತುಂಬಾನೇ ಮಹತ್ವದ ಪಂದ್ಯ ಆಗಿತ್ತು. ಅದರಂತೆ ಈಗ ವಿಶ್ವಕಪ್ ಗೆಲ್ಲೋ ಮೂಲಕ ಟೀಂ ಇಂಡಿಯಾ ಆಟಗಾರರು ಗುರುವಿಗೆ ಅತ್ಯುತ್ತಮ ಬೀಳ್ಕೊಡುಗೆಯನ್ನ ಕೊಟ್ಟಿದ್ದಾರೆ. ಟಿ20 ವಿಶ್ವಕಪ್ ಗೆದ್ಮೇಲೆ ಮಾತನಾಡಿದ ವಿರಾಟ್ ಕೊಹ್ಲಿ, ಇದು ನನ್ನ ಕೊನೆಯ ಟಿ20 ವಿಶ್ವಕಪ್ ಅಂತ ಹೇಳಿದ್ರು. ಹಾಗೆ ಮುಂದಿನ ಪೀಳಿಗೆಯು ಜವಾಬ್ದಾರಿ ಹೊತ್ತುಕೊಳ್ಳೋದಕ್ಕೆ ಇದು ರೈಟ್ ಟೈಮ್. ಈ ಗೆಲುವಿನೊಂದಿಗೆ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳೋದಾಗಿ ಹೇಳಿದ್ರು. 2-year cycle, there's some amazing players playing in India and they're going to take the team forward in the 2020 format and do wonders as we've seen them do in the IPL, and I have no doubts that they'll keep the flag waving high and really take this team further from here now. ಇದರ ಬೆನ್ನಲ್ಲೇ ರೋಹಿತ್ ಶರ್ಮಾ ಕೂಡ ಟಿ20 ಅಂತಾರಾಷ್ಟ್ರೀಯ ಕೆರಿಯರ್ಗೆ ನಿವೃತ್ತಿ ಹೇಳಿದ್ದಾರೆ. ವಿಶ್ವಕಪ್ ಗೆದ್ಮೇಲೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿಟ್ಮ್ಯಾನ್, ಭಾರತದ ಪರ ನನ್ನ ವೃತ್ತಿ ಜೀವನ ಟಿ20 ಕ್ರಿಕೆಟ್ನೊಂದಿಗೆ ಶುರುವಾಗಿತ್ತು. ಈ ಸ್ವರೂಪಕ್ಕೆ ವಿದಾಯ ಹೇಳೋದಕ್ಕೆ ಇದಕ್ಕಿಂತ ರೈಟ್ ಟೈಮ್ ಇನ್ನೊಂದಿಲ್ಲ ಅನ್ಸುತ್ತೆ. ಹೀಗಾಗಿ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳ್ತಿರೋದಾಗಿ ರೋಹಿತ್ ಶರ್ಮಾ ತಿಳಿಸಿದ್ದಾರೆ. ಇದರೊಂದಿಗೆ ಭಾರತದ ಪರ ಒಂದೇ ದಿನ ಮೂವರು ದಿಗ್ಗಜರ ಯುಗಾಂತ್ಯವಾಗಿದೆ. ಇಲ್ಲಿ ಇಬ್ಬರು ಆಟಗಾರರಾದ್ರೆ ಒಬ್ರು ಕೋಚ್ ಅನ್ನೋದಷ್ಟೇ ವ್ಯತ್ಯಾಸ. ಆದ್ರೆ ಮೂವರೂ ಕೂಡ ವಿಶ್ವಕಪ್ ಗೆಲ್ಲೋ ಕನಸನ್ನ ಇಟ್ಕೊಂಡಿದ್ರು. ಈ ಕನಸನ್ನ ನನಸು ಮಾಡಿ ಈಗ ವಿದಾಯ ಹೇಳ್ತಿದ್ದಾರೆ.